ನಾವು ನೋಡಿ ಸೂಪರ್ ಡೂಪರ್ ಖಾಲಿ ದೋಸೆ ತಿಂತಾ ಇದ್ದೀವಿ ದ್ವಾರಕಾ ಹೋಟ್ಲಲ್ಲಿ. ಇದು ದ್ವಾರಕಾ ಹೋಟ್ಲು ಇಲ್ಲಿ ತಿಂತಾ ಇದ್ದೀವಿ. ರವೆ ಒಳೆ ಏನಪ್ಪಾ ವಿನಯ್ ಕುಮಾರ್, ಏನಪ್ಪಾ ಪ್ರವೀಣ್ ಕುಮಾರ್, ಹೇಳಪ್ಪ ಏನಪ್ಪಾ ಕೃಷ್ಣ ವಿಜಯ್ ಕುಮಾರ್, ಏನಪ್ಪಾ ವೀರೇಶ್ ಕುಮಾರ್. ಏನ್ ಇಲ್ಲೆಲ್ಲ ಸೇರ್ ಮಾಡಿದ್ದೀರಾ, ಏನ್ ಕತೆ? ಏನಿಲ್ಲ, ನಮ್ ವೀರೇಶ್ ಅವರಿಗೆ ಒಂದು ಪ್ರಿಂಟ್ ಟಿಕೆಟ್ ಕೊಡ್ತಿದ್ರು. ಹಾ ನಮ್ ಜೊತೆಗೆ ಹಾ ಅದ್ ನೋಡಕ್ಕೆ ಅಂತ ಬಂದಿದ್ವಿ. ಹೆಂಗಿತ್ತು? ಒಂದ್ ರೇಂಜ್ ಚೆನ್ನಾಗಿತ್ತು. ಆಕ್ಚುಲಿ ಚೆನ್ನಾಗಿದೆ, ತುಂಬಾ ನಕ್ಕಿದ್ವಿ. ಇವಾಗ ತಾನೇ ಹೇಳೋದಲ್ಲ ಗುರು ಚೆನ್ನಾಗಿದೆ ಅಂತ. ಹೇಳಿದ್ನಲ್ಲ, ಒಂದ್ ರೇಂಜಿಗೆ ಅಂದೆ ಇವಾಗ. ಅಫ್ಕೋರ್ಸ್ ಒಂದ್ ರೇಂಜಿಗೆ ಫುಲ್ ಅದ್ಭುತವಾಗಿತ್ತು ಅಂತ ನಾನು ಹೇಳಲ್ಲ, ಒಂದ್ ರೇಂಜಿಗೆ ಚೆನ್ನಾಗಿತ್ತು ಸರ್. ದಯವಿಟ್ಟು ನೋಡಿ ಒಂದ್ಸತಿ, ನೀವು ಅದನ್ನ ಕಮೆಂಟ್ ಮಾಡಿ. ಟಿಕೆಟ್ಸ್ ಎಲ್ಲಿ ಸಿಗುತ್ತೆ ಗೊತ್ತಲ್ವಾ? ಬುಕ್ ಮೈ ಶೋಗೆ ಹೋಗಿ ಅಲ್ಲೇನೆ ಪ್ರತಿ ವಾರ ಇರುತ್ತೆ, ಇಲ್ಲ ಆಲ್ಟರ್ನೇಟ್ ವೀಕ್ಸ್ ಇರುತ್ತೆ. ಟಿಕೆಟ್ ಬುಕ್ ಮಾಡ್ಕೊಂಡು ಮಾತಾಡಪ್ಪ ಸ್ವಲ್ಪ. ಅದರಲ್ಲಿ ವೀರೇಶ್ ಅವರಿಗೆ ಇದಾರಲ್ಲ ಈ ಚಾನೆಲ್, ಅವ್ರದ್ದು ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಕಾಮಿಡಿ ಬಂದಿದೆ. ಜಿ ಕೃಷ್ಣ ಜಿ ಇಬ್ರಲ್ಲ 3 ಜನ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್, ಅದರಲ್ಲಿ ಪ್ರೈಮ್ ಪ್ಲೇಯರ್ ದಿನೇಶ್ ಸಾವರ್ಗೆ ಮಿಸ್ ಮಾಡಿದೆ ನೋಡಿ. ಇವಾಗ ಏನ್ ತಿಂತಾ ಇದೀರಾ? ಯಾರು ಸ್ಪಾನ್ಸರ್? ಸ್ಪಾನ್ಸರ್ ಬಂದು ಕೃಷ್ಣಜಿ ಅವರಾ? ವೀರೇಶ್ ಅವರಿಗೆ ಅವರು ಕಾಂಬಿನೇಷನ್ ನೋಡಕ್ಕೆ ಬಲವಂತ ಕರ್ಕೊಂಡ್ಬಂದು ಸ್ಪಾನ್ಸರ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇವ್ರಿಗೆ ಫ್ರೀ ಕಾಮಿಡಿ ಮಾಡೋದಲ್ಲದೆ ಫ್ರೀ ಆಗಿ ತಿಂಡಿ ಬೇರೆ ಕೊಡಿಸ್ಬೇಕು. ಹಿಂಗ್ ನಡೀತಾ ಇದೆ ಸರ್. ನೋಡಿ ನೋಡಿ ಹೆಂಗಿದೆ. ಖಾಲಿ ದೋಸೆ ಬೇರೆ ಆರ್ಡರ್ ಮಾಡಿದ್ದಾರೆ, ಬೆಣ್ಣೆದು ಡಬಲ್ ಬೆಣ್ಣೆ ನೆಕ್ಸ್ಟ್ ವೀಕ್ ಬರ್ಲಿ ಅಂತ. ನೋಡಪ್ಪ, ಸೊ ನಮ್ಮ ಅತ್ಯುತ್ತಮ ಒಳ್ಳೆ ಫ್ರೆಂಡ್ಸ್ ಬೆಣ್ಣೆ ದೋಸೆ ಕೊಡಿಸ್ತೀನಿ ಅಂದಾಗ ಬಂದ್ರು, ಇಲ್ಲಂದ್ರೆ ಬರ್ತಾ ಇರಲಿಲ್ಲ. ನಾನು ಹೇಳಿದೆ ನೀವು ಬಂದ್ರೆ ಡಬಲ್ ಬೆಣ್ಣೆ ಅಂತ, ಸೊ ಅದಕ್ಕೋಸ್ಕರ ಡಬಲ್ ಬೆಣ್ಣೆ ಹಾಕಿ ದೋಸೆ ಹೇಳಿದೀವಿ. ನಾವಿದ್ದೀವಿ ದ್ವಾರಕಾ ಹೋಟೆಲ್ NR ಕಾಲೋನಿ. ಇವಾಗ ರವೆ ವಡೆ ತಿಂತಾ ಇದೀವಿ. ನೋಡಿ ಸೂಪರ್ ಡೂಪರ್ ಖಾಲಿ ದೋಸೆ ತಿಂತಾ ಇದೀವಿ ದ್ವಾರಕಾ ಹೋಟ್ಲಲ್ಲಿ. ನೈಸ್. ಅಂದ್ರೆ ಎಲ್ಲ ಫುಲ್ ಕೃಷ್ಣಜಿನೇ ಜೂಮ್. ಇವಾಗ ಚೆನ್ನಾಗಿದೆಲ್ಲ ದೋಸೆ, ಸಾಫ್ಟ್ ಆಗಿ, ಸ್ವೀಟ್ ಆಗಿ, ಮೆದುವಾಗಿ. ಅಂಗ್ರಿ ಸೌಂಡ್ ಹಾಕ್ಲಿಕ್ಕ? ಹೌದು. ಸೊ ಇದ್ರ ಜೊತೆ ಕೊಟ್ಟಿದ್ದಾರೆ ಪಲ್ಯ. ನಾವು ಎಕ್ಸ್ಟ್ರಾ ಕಾಸು ಕೊಟ್ಟು ತೊಗೊಂಡ್ವಿ. ಸೊ ಕಾಸು ಹೇಳ್ಬೇಕು, ಅವ್ರು ಪಲ್ಯ ಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಕಾಸು ಹಾಕ್ತಾರೆ. ಪಲ್ಯ ಸಪ್ರೇಟಾ? ಹಾಂ, ಪಲ್ಯ ಸಪ್ರೇಟು, ಆಮೇಲೆ ಬೆಣ್ಣೆಗೂ ಸಪ್ರೇಟ್. ಚೆನ್ನಾಗಿದೆ, ದೋಸೆ ಚೆನ್ನಾಗಿದೆ. ಚಟ್ನಿ ಸ್ವಲ್ಪ ಚೆನ್ನಾಗಿದೆ. ಲೇಟಾಗಿ ಬಂದ್ಬಿಟ್ಟಲ್ಲ ನಾವು ಕ್ಲೋಸಿಂಗ್ ಟೈಮ್. ನಿಮ್ ಜೊತೆ ಲಾಸ್ಟ್ ಕ್ಲೋಸಿಂಗ್ ಯಾವುದೇ ಹೋಟ್ಲ್ ಆದ್ರೂ ಕ್ಲೋಸಿಂಗ್ ಟೈಮ್ ಎಷ್ಟಿರುತ್ತೆ? ಇಲ್ಲಿ 10 ಗಂಟೆ ಇರುತ್ತೆ, ಇಲ್ಲ 11 ಗಂಟೆ ಇರುತ್ತೆ. ಈ ಹೋಟ್ಲು 8:30ಗೆ ಕ್ಲೋಸ್ ಆಗ್ಬಿಡುತ್ತೆ ರಾತ್ರಿ. ಸೊ ಹೀಗಾಗಿ ಯಾವುದೇ ಹೋಟ್ಲಿದೆ ಚೆನ್ನಾಗಿ ಹೋಟ್ಲಲ್ಲಿ ಬೇಗ ಹೋಗಿ ಸ್ಪ್ರೇಡ್ ಅವ್ರು ಏನು ಹೇಳೋದು ಬಂದು ನಮ್ಮ ಕಷ್ಟ ಮಾಡ್ಬಿಡಿ. ದೋಸೆ ಚೆನ್ನಾಗಿದೆ, ಚಟ್ನಿನೂ ಚೆನ್ನಾಗಿದೆ, ಪಲ್ಯನೂ ಚೆನ್ನಾಗಿದೆ. ತಿಂತಾ ಇದೀವಿ ಅಷ್ಟೇ. ಚೆನ್ನಾಗಿದೆ, ಸೂಪರ್ ಡೂಪರ್. ನಾವು ಫಸ್ಟ್ ಟೈಮ್ ಬರ್ತಿರೋದಿಲ್ಲ. ಸೆಪ್ಟೆಂಬರ್ ನೋಡ್ಲಿಕ್ಕೆ ಮುಂಚೆ ಅಲ್ಲಿದ್ದು ಬಿಲ್ಡಿಂಗ್ ಡೆಮಾಲಿಷನ್ ಮಾಡೋ ಬಿಲ್ಡಿಂಗ್ ಇತ್ತು. ಓ ಹೌದಾ? ಆ ಸಣ್ಣ ಇತ್ತಲ್ಲ, ಸಾಗರ. ನಾವಿದ್ದೀವಿ ಸೌತ್ ಕಿಚನ್. ಅವಲಕ್ಕಿ ಅವಲಕ್ಕಿ ಅವಲಕ್ಕಿ. ಅವಲಕ್ಕಿ ಅವಲಕ್ಕಿ ನಮ್ದೆ ನಮ್ದೆ ನಮ್ದೆ. ತೊಗೊಳಪ್ಪ ತೊಗೊಳಪ್ಪ. ನಂದಲ್ಲಿ ಆಯ್ತು 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 ಆಯ್ತು. ಚಟ್ನಿ ಚಟ್ನಿ ಹಾಕಪ್ಪ, ಚಟ್ನಿ ಹಾಕಪ್ಪ ಹಾಕಪ್ಪ ಹಾಕಪ್ಪ.
ಬನ್ನಿ 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 ಇಲ್ಲ ಬನ್ನಿ. ಚಟ್ನಿ ಕಮ್ಮಿ ಹಾಕ್ಬಿಡ್ತಾರಲ್ಲ. ನಾವಿದೀವಿ ಸೌತ್ ಕಿಚನ್, ಸೌತ್ ಕಿಚನ್, ಸೌತ್ ಕಿಚನ್, ಸೌತ್ ಕಿಚನ್. ಹೆಂಗಿದ್ಯಪ್ಪ? ಸೂಪರ್. ಹೌದಾ? ಇದು ಪುಳಿಯೋಗರೆ ಗೊತ್ತು ಅವಲಕ್ಕಿ. ಇದು ಪುಳಿಯೋಗರೆ ಜನ ಜಾಸ್ತಿ ಫ್ರೆಶ್ ಮಾಡ್ತಾರಲ್ಲ, ಇಲ್ಲ ಜನ ಬರುತ್ತೆ. ಹೊರ ತಗೋಬೋದು. ಇಡ್ಲಿ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ದೋಸೆ ಬೇಕಾ ಎದುರುಗಡೆ ಅವ್ರದ್ದು ಏನು ಜಾಸ್ತಿ ಬಿಸಿ ಇದೆಯಲ್ಲ. ಸಾಕಾಗಿದೆ. ಯಾವಾಗ ಇವಾಗ ಚೆನ್ನಾಗಿದೆ ಅಣ್ಣ ನೋಡೋಕೆ. ಮಳೆ ಸ್ವಲ್ಪ ಹಾಂ. ಶಾವ ಚೆನ್ನಾಗಿದೆ ಒಬ್ರು ನೋಡೋಕೆ. ಶಾವಿಗೆ ಬಾತ್ ಬೆಳ್ಳಗೆ ಅಲ್ಲಿ ಬಂದರೆ ಮಿಸ್ಸೇ ಇಲ್ಲ. ಇಡ್ಲಿ ಚಟ್ನಿ ಇಲ್ಲಿ ಇಲ್ಲ ಸೋಗತ್ತೆ ಇದೆ CS ಬತ್ ಕಲಾಭವನದಲ್ಲಿ. ಅವಾಗಲೂ ಇಲ್ಲಿ ಬಂದು 2 ಇಡ್ಲಿ ತಿನ್ಕೊಂಡು ಬಿಡ್ತೀನಿ. ಅದೇ ಎನರ್ಜಿ. ಏನ್ ಶೋ ಆಗುತ್ತೆ? ಶಾಲೆ ಕೊಟ್ಟಿದ್ದ ಹೌದು ಆಗುತ್ತಾ? ಅಂದ್ರೆ ಪವನ್ ಅವ್ರದ್ದು ಶೋ ಇದ್ದಾಗ ನಾನು ಓಪನ್ ಮಾಡಿದಾಗ ಇಲ್ಲಿ ಬಂದು ತಿನ್ಕೊಂಡು ಹೋಗೋದು ಮಾಡ್ತಾರೆ. ಹೌದಾ? ಅವ್ರದ್ದು ಚೆನ್ನಾಗಿದೆ. ಅವ್ರದ್ದು ಕಮ್ಮಿ ಇರುತ್ತೆ? ಇಲ್ಲ ಅವ್ರದ್ದಿಲ್ಲ, ಇಂಡಿವಿಜುವಲ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಇನ್ನೊಂದು ಹೆಂಗಿದೆ ಹೇಳಿ, ಸಾಕಾಗಿದೆ. ಬಂದ್ಬಿಟ್ಟು ಅವಲಕ್ಕಿ ಪುಳಿಯೋಗರೆ, ಅವಲಕ್ಕಿ ಬಾತ್ ಅಲ್ಲ. ಅವಲಕ್ಕಿ ಬಾತ್ ಅಂದ್ರೆ ಅವಲಕ್ಕಿ ಚಿತ್ರಾನ್ನ ಯಾವಾಗಲೂ ನಾವು ಮನೇಲಿ ಮಾಡ್ತೀವಿ. ಇದು ಪುಳಿಯೋಗರೆ ಗೊತ್ತಾಗಿ ಅವಲಕ್ಕಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅವಲಕ್ಕಿ ಜೊತೆ ಹೆಂಗಿರುತ್ತೆ. ಆಮೇಲೆ ಶಾವಿಗೆ ಬಾತ್ ಒಳ್ಳೆಗೆ ಚೆನ್ನಾಗಿದೆ. ಟ್ರೈ ಮಾಡಿಲ್ಲ, ನೆಕ್ಸ್ಟ್ ಬಂದಾಗ ತಿಂತೀವಿ. ಸೂಪರ್ ಆಗಿದೆ, ಸಾಕಾಗಿದೆ.